ನಮಸ್ಕಾರ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಅರ್ಥ ಆಯ್ತಾ? ಜೊತೆಗೆ ಈ ನಾನು ಹೇಳೋ ಒಂದು ಮಂತ್ರ ನೀವು ಯಾವುದೇ ಕೆಲಸ ಮಾಡ್ತಿರ್ರಿ, ಯಾವುದೇ ಉದ್ಯೋಗ ಮಾಡ್ತಿರ್ರಿ, ಯಾವುದೇ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇರ್ರಿ, ಯಾವುದೇ ಕೃಷಿ ವ್ಯವಸಾಯ ಮಾಡ್ತಾ ಇರ್ರಿ, ಎಸ್ಪೆಷಲಿ ಇವಾಗ ನಾನು ಹೇಳೋ ಈ ಮಂತ್ರನ ನೀವು ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ದುಡ್ಡು ಆಕರ್ಷಣೆ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ದುಡ್ಡು ಬರ್ತಾನೇ ಇರುತ್ತೆ. ಇದು ತಮಾಷೆ ಅಂದ್ಕೋಬೇಡಿ, ಖಂಡಿತವಾಗ್ಲೂ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಇದನ್ನು ಅನುಕೂಲ ಇರೋರು ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಮಿರಾಕಲ್ ನಡೆದೇ ಹೋಗುತ್ತೆ. ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ, ಕೊಟ್ಟಿರೋ ಹಣ ವಾಪಸ್ ಬರಲಿಕ್ಕೆ ನೀವಿಸ್ಕೊಂಡಿದ್ರೆ ಅವರಿಗೆ ಕೊಡೋ ವಿಚಾರದಲ್ಲಿ ಇರ್ಬೋದು. ಕಲಿಯುಗದಲ್ಲಿ ಇನ್ನೇನ್ರಿ, ಮನುಷ್ಯನಿಗೆ ಮೇಯ್ನು ಆರೋಗ್ಯ ಇರಬೇಕು, ಜೊತೆಗೆ ದುಡ್ಡು. ಇವೆರಡೂ ನಮ್ಮ ಕಣ್ಣುಗಳಿದ್ದಂಗೆ. ಈ ಮಂತ್ರ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡಿ. ಇದಕ್ಕೆ ಟೈಮಿಂಗ್ಸ್ ಏನಿಲ್ಲ, ಇದಕ್ಕೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ, ಕೈಕಾಲು ಮುಖ ತೊಳಿಬೇಕು ಅಂತ ಏನಿಲ್ಲ. ಮಂತ್ರ ಹೇಳೋ ಸಂದರ್ಭದಲ್ಲಿ ಮೌತ್ ವಾಶ್ ಒಂದು 3 ಸರಿ ಮಾಡ್ಕೊಂಡು ಕುಂತಿರೋ ಜಾಗದಲ್ಲಿ, ನಿಂತಿರೋ ಜಾಗದಲ್ಲಿ, ಮಲಗಿರೋ ಜಾಗದಲ್ಲಿ, ಓಡಾಡ್ತಿರೋ ಜಾಗದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ, ನೀವು ಎಲ್ಲೇ ಕುಂತಿರಿ, ಬಸ್ನಾಗ ಹೋಗ್ತಿರ್ತೀರ, ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲನ್ನ ಇರ್ರಿ, ಈ ಮಂತ್ರನ ಬಾಯಿನಲ್ಲಿ ಪಠಿಸ್ತಾನೇ ಇರ್ರಿ. ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಮಿರಾಕಲ್ಸ್ ನಡೀತಾ ಹೋಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ ಆ ಮಂತ್ರ ಯಾವುದು ಅಂತ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಏಕೆಂದರೆ ಈ ಮಂತ್ರಕ್ಕೆ ಮಾವಿನಕಾಯಿ ಉದುರದಲ್ಲೇ ಇರ್ಬೋದು, ಬಟ್ ಮಂತ್ರಕ್ಕೆ ಆ ಶಕ್ತಿ ಇದ್ದೇ ಇದೆ. ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು ಹಾಗೇ ಆಗುತ್ತೆ. ಈಗ ದುಡಿಲೇಬೇಕು ನಾವು. ಉದ್ಯೋಗ, ಒಬ್ಬ ಮನುಷ್ಯ ಅಂದಮೇಲೆ ನಾವೇನಾದರೂ ಒಂದು ಉದ್ಯೋಗ ಮಾಡೋದು ಇದ್ದೇ ಇರುತ್ತೆ. ಉದ್ಯೋಗ ಮಾಡಲೇಬೇಕು. ಯಾವುದಾದ್ರೂ ಉದ್ಯೋಗ ಮಾಡಲೇಬೇಕಾ? ಸುಮ್ಮನೆ ಕೂತ್ಕೊಂಡ್ರೆ ಅಂತೂ ಆಕಾಶದಿಂದ 500 ರೂಪಾಯಿ ನೋಟುಗಳು ದೇವರಾಣಿ ಉದುರಲ್ಲ. ಒಂದು, ಯಾವುದಾದ್ರೂ ಉದ್ಯೋಗ ಕೆಲಸ ಮಾಡಲೇಬೇಕಾ? ಯಾವುದಾದ್ರೂ ವ್ಯಾಪಾರ ಬಿಸ್ನೆಸ್ ಮಾಡಲೇಬೇಕಾ? ಯಾವುದಾದ್ರೂ ಕೃಷಿ ವ್ಯವಸಾಯ ಅಗ್ರಿಕಲ್ಚರ್ ಮಾಡಲೇಬೇಕಾ? ಏನೋ ಒಟ್ಟು ಕೆಲಸ ಮಾಡ್ತಿರ್ತೀವ. ಆಗ ನಾವು ಮಾಡುವ ಕೆಲಸದಿಂದ, ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ಉದ್ಯೋಗದಿಂದ ಇರ್ಬೋದು, ಯಾವುದೇ ವ್ಯಾಪಾರದಿಂದ ಇರ್ಬೋದು, ಯಾವುದೇ ಕೃಷಿ ವ್ಯವಸಾಯದಿಂದ ಇರ್ಬೋದು, ನಮಗೆ ಹಣ ಹೆಚ್ಚಾಗಿ ಬರ್ತಾ ಇರಬೇಕು. ಯಾಕೆಂದರೆ ಈ ಕಲಿಯುಗದಲ್ಲಿ ಎಷ್ಟು ದುಡಿದ್ರೂ ದುಡ್ಡು ಕಡಿಮೆ. ಕಮಿಟ್ಮೆಂಟ್ಸ್ಗಳು ಹಂಗಿದ್ದಾವೆ. ಮಕ್ಕಳು ಸ್ಕೂಲು ಕಾಲೇಜುಗಳು ಫೀಸುಗಳು ಕಟ್ಟೋಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ. ಇವತ್ತು ಮಕ್ಕಳು ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಮನೆಗಳು ಕಟ್ಟೋಕ್ಕೆ ಕೋಟಿಗಟ್ಟಲೆ ದುಡ್ಡುಗಳು ಬೇಕು, ಲಕ್ಷಗಟ್ಟಲೆ. ಯಾಕೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚವರು ಬರೀ 20% ಅಷ್ಟೇ. ಸಾಕಪ್ಪ, ದೇವರು ಭಗವಂತ ನಮಗೇನು ಕೊಟ್ಟಿದ್ದಾನೋ ಇರೋದರಲ್ಲೇ ತೃಪ್ತಿಯಾಗಿರ್ತೀವಿ, ಸಾಕು ಭಗವಂತನ ಭಿಕ್ಷೆ ಅನ್ನೋರು ಓನ್ಲಿ ಫಾರ್ 20% ಅಷ್ಟೇ. ಇನ್ನು 80% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಎಷ್ಟು ದುಡ್ಡಿದ್ರೂ ಸಾಲದು. ಮನೆ ಕಟ್ಟೋಕ್ಕೆ ದುಡ್ಡು ಬೇಕು, ಸೈಟ್ ತಗೊಳಕ್ಕೆ ದುಡ್ಡು ಬೇಕು, ಕಾರು ಸ್ಕೂಟ್ರುಗಳು ತಗೊಳಕ್ಕೆ ದುಡ್ಡು ಬೇಕು, ಮಕ್ಕಳು ಮದುವೆ ಮಾಡೋಕ್ಕೆ ದುಡ್ಡು ಬೇಕು, ಮಕ್ಕಳು ಓದ್ಸೋಕ್ಕೆ ದುಡ್ಡು ಬೇಕು, ಬಂಗಾರ ಮಾಡ್ಕೊಳಕ್ಕೆ ದುಡ್ಡು ಬೇಕು. ಬರೀ ಒಂದು ಮನೆ ಲೀಸಿಗಳಿಗೆ ಹೋದರೆ ಸಾಕು ಲಕ್ಷಗಟ್ಟಲೆ ದುಡ್ಡು ಬೇಕು. ಇವತ್ತು ಬಾಡಿಗೆಗಳು ಸಿಕ್ಕಾಬಟ್ಟೆ ಬಾಯಿಗೆ ಬಂದಂಗೆ ಬಾಡಿಗೆಗಳು ರೇಟು. ಎಷ್ಟು ದುಡ್ಡಿದ್ರೂ ಕಡಿಮೆ. ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಇಂಥ ಕಾಲ ಬಂದುಬಿಟ್ಟಿದೆ. ಮನುಷ್ಯ ಒಂದು ಕಡೆ ಆರೋಗ್ಯನ ಕಾಪಾಡ್ಕೊಬೇಕು, ಮನುಷ್ಯ ಒಂದು ಕಡೆ ದುಡಿಬೇಕು, ಫ್ಯಾಮಿಲಿನ ಮೇಂಟೈನ್ ಮಾಡಬೇಕು. ನೋಡಿ ಎಷ್ಟು ಕಷ್ಟ ಇದೆ. ಎಷ್ಟು ದುಡಿದ್ರೂ ಇವತ್ತು ಸಾಲದು. ಅದಕ್ಕೋಸ್ಕರ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, 6th ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಒಂದು ಯಥೇಚ್ಛವಾಗಿ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಬರೀ 108, 1008, 10,000 ವರ್ಕ್ ಆಗಲ್ಲ. ಲಕ್ಷಗಟ್ಟಲೆ ಪಠಿಸ್ಬೇಕು. ಒಂದೇ ದಿನಕ್ಕೆ ಪಠಿಸ್ಬೇಕು ಅಂತೇನಿಲ್ಲ, ನಿರಂತರವಾಗಿ ಬಾಯಿನಲ್ಲಿ ಇದು ಬರ್ತಾ ಇರಬೇಕು ಈ ಮಂತ್ರ.
ನಿರಂತರವಾಗಿ ಪಠಿಸಿ ನೋಡಿ, ಆಮೇಲೆ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾವುದಪ್ಪ ಅದು ಮಂತ್ರ ಅಂತಂದರೆ, ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ, ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಓಂ ನಮೋ ಧನ ದಾಹೇ ಸ್ವಾಹ. ಇದು ಪಠಿಸ್ಬೇಕಾದ್ರೆ ನಿಮ್ಮೂರಲ್ಲಿ ಯಾವುದಾದ್ರೂ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಿದ್ದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನೀವು ಈ ಮಂತ್ರನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ದುಡ್ಡಿನ ವಿಚಾರದಲ್ಲಿ ವಿಪರೀತ ಅನುಕೂಲಗಳಾಗುತ್ತೆ. ಪಠಿಸ್ತಾ ಇರ್ಬೇಕ್ರಿ, ಲಕ್ಷಗಟ್ಟಲೆ ಪಠಿಸ್ಬೇಕು. 5 ಲಕ್ಷ, 10 ಲಕ್ಷ, 20, 30, 40, 50 ಲಕ್ಷಗಟ್ಟಲೆ ಆಗಬೇಕು ಮಂತ್ರಗಳು. ಬಾಯಿಂದ ಬರ್ತಾ ಇರಬೇಕು. ನಿಂತರು, ಕುಂತರು, ಟಿ ವಿ ನೋಡ್ತಿದ್ರು, ಓಡಾಡ್ತಿದ್ರು, ಪಟ 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 ಬಾಯಿನಲ್ಲಿ ನಾವೀಗ ಮಾತಾಡ್ತೀವಿ ಆ ರೀತಿ ಮಂತ್ರಗಳು ನಾವು ಹೇಳ್ಕೊಂಡಾಗ ಖಂಡಿತವಾಗ್ಲೂ ಬೈ ಡಿಫಾಲ್ಟಾಗಿ ಸಿದ್ಧಿ ಆಗುತ್ತೆ. ಒಳ್ಳೆಯದಂತೂ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಕೆಟ್ಟೋಗಿದ್ರು, ದುಸ್ಥಾನಗಳು ಮನೆಯಲ್ಲಿಗಳಿದ್ರು, ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರು, ಇದನ್ನು ಎನ್ಹಾನ್ಸ್ಮೆಂಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಹಾಗೇ ಆಗುತ್ತೆ. ಇನ್ನು ಸೈಟು, ಮನೆ, ಭೂಮಿ, ಅಪಾರ್ಟ್ಮೆಂಟು, ಜಮೀನು ತಗೊಳ್ಳೋ ವಿಚಾರದಲ್ಲಿ ಆಗುತ್ತೆ. ಸೈಟು, ಮನೆ, ಭೂಮಿ, ಜಮೀನು, ಅಪಾರ್ಟ್ಮೆಂಟ್ ಮಾರಾಟ ಮಾಡೋಕ್ಕೂ ಈ ಮಂತ್ರ ಅನುಕೂಲ ಆಗುತ್ತೆ. ಮನೆ ಬಾಡಿಗೆ ಬರೋಕ್ಕೆ, ಲೀಸಿಗೆ ಬರೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಮಾಡ್ಕೊಳ್ಳಿ. ನಮಸ್ಕಾರ.